ಹಂಗೆ ಅವ್ರಿಗೆ ರೆಡ್ ಬ್ಲಡ್ ಬರ್ತಾ ಇತ್ತು ಕಣ್ಣಲ್ಲಿ, ಅದ್ ಬಂದ್ಬಿಟ್ಟು ಆಪರೇಷನ್ ಮಾಡಿಸಿದ್ರು. ಟ್ರೀಟ್ಮೆಂಟ್ ಅವರು ಬರೀ ಸ್ಕ್ಯಾನಿಂಗ್ಸ್, ಬ್ಲಡ್ ಚೆಕಪ್ಸ್, ಅಂದ್ರೆ ಇವಾಗ ಬರೀ ನೆಕ್ಸ್ಟ್ ಟೈಮ್ ಅಂದ್ರೆ ಡಾಕ್ಟರ್ಸ್ ಸರಿಯಾಗಿ ನಮಗ್ ಮೀಟ್ ಆಗ್ತಾ ಇದ್ದಿಲ್ಲ. ಆಮೇಲೆ ಯಾರ್ದು ರೆಫರೆನ್ಸ್ ಇಂದ ನಾವು ಪುನರ್ಜನ್ಮ ಹಾಸ್ಪಿಟಲ್ ಬಂದಿದ್ದು. ಅವಾಗೂ ನನಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗೈತೆ. ಡಾಕ್ಟರ್ಸ್ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾರೆ ಪೇಷಂಟ್ಗೆ, ಅವ್ರಿಗೆ ಏನಾಗ್ತೈತೆ ಅಂತ ಅವ್ರಿಗೆ ಕೇಳ್ತಾರೆ, ಅವರೇ ಹೇಳ್ತಾರೆ ಅವ್ರಿಗೆ, ಅಂದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೋಗಿ ನಮ್ಮ ಪೇಷಂಟ್ನೇ ಮಾತಾಡ್ಸೋಣ, ಅವ್ರ ಎಕ್ಸ್ಪೀರಿಯನ್ಸ್ ನಲ್ಲಿ ಕೇಳೋಣ. ಸೊ ನಮಸ್ತೆ ಸರ್. ನಮಸ್ಕಾರ ಸರ್, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಮೊಹಮ್ಮದ್ ಸಾಹಿಲ್ ಅಂತ. ಸರ್, ನಿಮ್ಗೆ ಏನ್ ತೊಂದರೆ ಆಗಿತ್ತು ಅಥವಾ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಏನ್ ತೊಂದರೆ ಆಗಿತ್ತು? ನಮ್ಮ ಅಮ್ಮಗೆ ಆಗಿದ್ದು, ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಆಗಿತ್ತು. ಓಕೆ. ಪೇಷಂಟ್ ಬಂದ್ಬಿಟ್ಟು ನಿಮ್ ತಾಯಿಯವರಲ್ವಾ ಸರ್? ನಮ್ಮ ತಾಯಿ. ಸರ್, ನಿಮ್ ತಾಯಿಯವ್ರಿಗೆ ವಯಸ್ಸು ಎಷ್ಟು, ಅವ್ರ ಹೆಸರೇನು, ಯಾವ ಊರು? ಅವ್ರದ್ದು 34 ಏಜ್. ಓಕೆ. ಊರು ವೈಟ್ಫೀಲ್ಡ್ ಕಾರ್ಗುಡಿ. ಸರ್, ನಿಮ್ಮ ತಾಯಿಯವ್ರಿಗೆ ಈ ತರ ಬ್ಲಡ್ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಯ್ತು, ಹೆಂಗ್ ಗೊತ್ತಾಯ್ತು, ಯಾವ ಸ್ಟೇಜ್? ನಮ್ಗೆ ಒಂದು 8 months 9 months ಆದ್ಮೇಲೆ ಗೊತ್ತಾಗಿದ್ದು ಈ ತರ ಐತೆ ಅಂತ. ಆಮೇಲೆ ಯಾರ್ದು ರೆಫರೆನ್ಸ್ ಇಂದ ನಾವು ಪುನರ್ಜನ್ಮ ಹಾಸ್ಪಿಟಲ್ ಬಂದಿದ್ದು. ಓಕೆ, ರೆಫರೆನ್ಸ್ ಇಂದ ಬಂದ್ರಿ. ಸೊ ಇನಿಷಿಯಲಿ ಬಂದಾಗ ಈಗ ನೋಡ್ಬೋದು ಹಾಸ್ಪಿಟಲ್ಗಳಂತ ಹೋದಾಗ ಈ ಟ್ರೀಟ್ಮೆಂಟ್ ಅದು ಇದು ಆಪರೇಷನ್ ಅಂತೆಲ್ಲ ಇರುತ್ತೆ. ನಿಮ್ಗೆ ಆ ಭಯ ಇತ್ತ? ಆಪರೇಷನ್ ಭಯ ಇತ್ತ? ಇಲ್ಲಿ ಆಪರೇಷನ್ ಯಾಕಂದ್ರೆ ನಿಮ್ಗೆ ಇಲ್ಲಿ ಆಪರೇಷನ್ಸ್ ಇಲ್ಲ, ಸೊ ಅದೊಂದು ಧೈರ್ಯ ಆಯ್ತು. ಸೊ ನಿಮ್ಗೆ ಆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಈಗ ಡಾಕ್ಟರ್ಸ್ ನೀವು ಭೇಟಿ ಆದಲ್ಲ, ಆದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆ, ಡಾಕ್ಟರ್ಸ್ ಏನಂದ್ರು? ಡಾಕ್ಟರ್ಸ್ ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ರು. ಆಮೇಲೆ ಅವ್ರು ಕೊಟ್ಟಿದ್ದ ಟ್ಯಾಬ್ಲೆಟ್ಸ್ ಎಲ್ಲ ಒಂದು 45 days ಮೇಲೆ ಇಸ್ಕೊಂಡಿದ್ದಾರೆ. ಓಕೆ. ಇವಾಗ ಅವ್ರದ್ದು ಬೆಟರ್ ಐತೆ. ಫಸ್ಟ್ ಅಂದ್ರೆ ಸ್ವಲ್ಪ ಇದ್ದಿತ್ತು ಅವ್ರದ್ದು, ಅಂದ್ರೆ ಅವ್ರು ನಡಿಯೋಕ್ಕೂ ಆಗ್ತಾ ಇದ್ದಿಲ್ಲ, ಬಾಡಿ ಫುಲ್ ವೀಕ್ ಇತ್ತು, ಮಳ್ಕೊಂಡೇ ಇರ್ತಾ ಇದ್ರು. ಇವಾಗ ಅವರೇ ಎದ್ದೊಳ್ತಾರೆ, ಸ್ವಲ್ಪ ಮೂವ್ ಆಗ್ತಾರೆ. ಯಾರಾದ್ರೂ ಹಿಡ್ಕೊಂಡ್ರೆ ಸ್ವಲ್ಪ ಅವರೇ ವಾಕ್ ಮಾಡ್ತಾರೆ. ಆ ತರ ಸ್ವಲ್ಪ ಬೆಟರ್ ಆಗಿದ್ದಾರೆ ಇವಾಗ. ಸೊ ಮುಂಚೆ ನಿಮ್ ತಾಯಿಯವ್ರಿಗೆ ಹೆಂಗೆ ಕ್ಯಾನ್ಸರ್ ಅಂತ ಗೊತ್ತಾಯ್ತು? ಯಾವ ಹಾಸ್ಪಿಟಲ್ ಹೋಗಿದೆ? ಅಂಡ್ ಇನ್ನೊಂದೇನಂದ್ರೆ ನಿಮ್ಗೆ ಇವಾಗ ಗೊತ್ತು, ಕ್ಯಾನ್ಸರ್ ಅಂದ್ರೆ ಒಂದು ಸಿಂಪ್ಟಮ್ಸ್ ಅಂತ ಇರುತ್ತೆ. ಆ ಸಿಂಪ್ಟಮ್ಸ್ ನಿಮ್ಗೆ ಹೆಂಗ್ ಗೊತ್ತಾಯ್ತಾ ಬಂತು ಅಂತ? ಅಂದ್ರೆ ನಮ್ಗೆ ಅದೇನು ಗೊತ್ತಿದ್ದಿಲ್ಲ. ಫಸ್ಟ್ ನಮ್ಗೆ ನಮ್ಮ ಅಮ್ಮಗೆ ಕಣ್ಣು ಆಪರೇಷನ್ ಮಾಡಿಸಿದ್ರು. ಹಂಗೆ ಅವ್ರಿಗೆ ರೆಡ್ ಬ್ಲಡ್ ಬರ್ತಾ ಇತ್ತು ಕಣ್ಣಲ್ಲಿ, ಅದ್ ಬಂದ್ಬಿಟ್ಟು ಆಪರೇಷನ್ ಮಾಡಿಸಿದ್ರು. ಅದಾದ್ಮೇಲೆ ಅವ್ರಿಗೆ ಕಣ್ಣು ಟೋಟಲಿ ಲಾಸ್ ಆಯ್ತು. ಆಮೇಲೆ ಟ್ಯೂಮರ್ ಹೆಡ್ ಅಲ್ಲಿ ಗ್ರೋ ಆಗ್ತೈತೆ ಅಂತ ಅವಾಗ ಹೇಳಿದ್ರು. ಅಂದ್ರೆ ಅದೇನು ನಮ್ಗೆ ಗೊತ್ತಾಗಿದ್ದಿಲ್ಲ. ನಾವೇನು ಕಣ್ಣದು ಅನ್ಬಿಟ್ಟು ನಾವು ಕಣ್ ಲಾಸ್ ಆಗೈತೆ ಅಂತ ಇದ್ ಮಾಡ್ಕೊಂಡಿದ್ದು. ಆಮೇಲೆ ಸ್ವಲ್ಪ ಒಂದ್ 8 months ಬೇರೆ ಹಾಸ್ಪಿಟಲ್ಸ್ ಅಲ್ಲಿ ಎಲ್ಲ ಇದ್ ಮಾಡ್ಕೊಂಡಿದ್ವಿ. ಆಮೇಲೆ ಎಲ್ಲ ಚೆಕ್ ಮಾಡಿ ಇದ್ ಮಾಡಿ, ಇಲ್ಲ ಟ್ಯೂಮರ್ ಗ್ರೋ ಆಗೈತೆ, ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಐತೆ ಅಂತ. ಆಮೇಲೆ CT ಸ್ಕ್ಯಾನ್, ಪೆಟ್ ಎಲ್ಲ ಮಾಡ್ಸಿದ್ರಿ. ಅದೆಲ್ಲ ಅದ್ರಲ್ಲಿ ಆ ತರ ಬಂತು. ಓಕೆ. ಸೊ ಈಗ ನೀವು ಟ್ರೀಟ್ಮೆಂಟ್ ಎಲ್ಲ ತಗೊಂಡಿದ್ರಲ್ಲ ಸರ್, ಬೇರೆ ಕಡೆ ಎಲ್ಲಾದ್ರೂ ಟ್ರೀಟ್ಮೆಂಟ್ ತಗೊಂಡಿದ್ರ ಮುಂಚೆ? ಇಲ್ಲ, ಟ್ರೀಟ್ಮೆಂಟ್ ಅವರು ಬರೀ ಸ್ಕ್ಯಾನಿಂಗ್ಸ್, ಬ್ಲಡ್ ಚೆಕಪ್ಸ್, ಅಂದ್ರೆ ಇವಾಗ ಬರೀ ನೆಕ್ಸ್ಟ್ ಟೈಮ್ ಅಂದ್ರೆ ಡಾಕ್ಟರ್ಸ್ ಸರಿಯಾಗಿ ನಮಗ್ ಮೀಟ್ ಆಗ್ತಾ ಇದ್ದಿಲ್ಲ ಬೇರೆ ಕಡೆ. ಓಕೆ. ಅಂದ್ರೆ ನಮ್ಗೆ ಬರೀ ಇದ್ ಮಾಡ್ಸ್ರಿ ಅದ್ ಮಾಡ್ಸ್ರಿ, ಇದ್ರಲ್ಲಿ ಗೊತ್ತಾಗಿಲ್ಲ ಏನ್ ಸಿಂಪ್ಟಮ್ಸ್ ಇದೆ, ಇದ್ರಲ್ಲಿ ಗೊತ್ತಾಗ್ತೈತೆ ಅಂದ್ರೆ ಅಷ್ಟು ಬೆಟರ್ ಗೊತ್ತಾಗ್ತಾ ಇಲ್ಲ. ಇದು ಫುಲ್ ಸೀರಿಯಸ್ ಕ್ರಿಟಿಷನ್. ಸೊ ಈಗ ನೀವು ಸೀರಿಯಸ್ ಕ್ರಿಟಿಕಲ್ ಅಂದ ತಕ್ಷಣ ನಿಮ್ಗೆ ಆ ಮೈಂಡ್ ಏನ್ ಉಳಿತು ಸರ್? ಇವಾಗ ನಾ ಹೇಳಿದ ಈಗ ಪುನರ್ಜನ್ಮ ಬರೋದಕ್ಕೆ ನೀವು ಒಂದು ಥಾಟ್ ಮಾಡ್ಕೊಂಡಿರ್ತಲ್ಲ, ಅದು ಆ ಟೈಮ್ ಯಾವಾಗ ಆ ಥಾಟ್ ಮಾಡ್ಕೊಂಡ್ರಿ ಅಂತ? ಇಲ್ಲ, ನನ್ಗೆ ಅದು ಈ ಪ್ಲಾನಿಂಗೇ ಇದ್ದಿಲ್ಲ. ನಾನು ಒಂದ್ಸತಿ ಹಾಸ್ಪಿಟಲ್ ಹೋಗಿದ್ದೆ. ಅದೇ ರಿಪೋರ್ಟ್ಸ್ ಎಲ್ಲ ನೋಡ್ಸ್ಬಿಟ್ಟು ಡಾಕ್ಟರ್ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಿಲ್ಲ. ಅವತ್ತು ಡಾಕ್ಟರ್ ಮೀಟ್ ಮಾಡ್ಬಿಟ್ಟು ಏನಂತ ಕೇಳ್ಬಿಡೋಣ ಅಂತ ಹೋಗಿದ್ದೆ. ಆಮೇಲೆ ಒಂದು ಆಂಟಿ ಇದಾರೆ, ಅವ್ರು ಬಂದ್ಬಿಟ್ಟು ಹೇಳಿದ್ರು, ಹೋಗ್ತಾ ಇದ್ದಿಲ್ಲ, ಅಷ್ಟು ದೂರ ಹೋಗ್ತಾ ಇದೆಯಲ್ಲ, ಒಂದ್ ಕಡೆ ಹೇಳ್ತೀನಿ ನಾನು, ಬೇಕಂದ್ರೆ ಹೋಗ್ಬಿಟ್ಟು ಒಂದ್ಸತಿ ಮಾತಾಡಲ್ ನೀನೆ, ಅಂದ್ರೆ ಪೇಷಂಟ್ ಯಾರು ಬಂದಿದ್ದಿಲ್ಲ ಅವಾಗ, ಹೋಗ್ಬಿಟ್ಟು ಮಾತಾಡ್ಬಿಟ್ಟು ನೋಡು, ಏನಾದ್ರು ನಿನ್ಗೆ ಅಲ್ಲಿ ಸ್ಯಾಟಿಸ್ಫೈ ಇದ್ರೆ ನೀನ್ ಬೇಕಂದ್ರೆ ಅಲ್ಲಿ ಮಾಡಿಸು ಅಂತ ಹೇಳಿದ್ರು ಅವರು. ಸೊ ಅವಾಗ ಪುನರ್ಜನ್ಮ ಹಾಸ್ಪಿಟಲ್ ಬಂದು ಭೇಟಿ ಕೊಟ್ರಿ. ಸೊ ನಿಮ್ಗೆ ಈ 45 days ಈಗ ಎಷ್ಟು ತಿಂಗಳಿಂದ ಬರ್ತಾ ಇದ್ರ ನೀವು? ನಾನು 45 days ಆಗೈತೆ. 45 days. ಈ 45 days ಈಗ ನಿಮ್ಗೆ ನಿಮ್ ತಾಯಿ ಚೇಂಜಸ್ ನಿಮ್ಗೆ ಗೊತ್ತಾಗಿದೆ. ಆ ತಾಯಿ ಚೇಂಜಸ್ ಗೊತ್ತಾಗಿರೋದಕ್ಕೆ ನಿಮ್ಗೆ ಎಷ್ಟು ಕಾನ್ಫಿಡೆಂಟ್ ಇದೆ, ಎಷ್ಟು ಖುಷಿ ಇದೆ? ಚೆನ್ನಾಗೈತೆ. ಇವಾಗ ಅವರು ಫಸ್ಟ್ ಅಂದ್ರೆ ಅವ್ರಿಗೆ ನೋಡಿದ್ರೆ ನಮ್ಗೆ ಒಂಥರ ಇದಾಗ್ತಾ ಇತ್ತು, ಅವ್ರಿಗೆ ಏನ್ ಮಾಡೋದು ಅಂದ್ರೆ ಡಾಕ್ಟರ್ಸ್ ರೆಸ್ಪಾನ್ಸ್ ಕೊಡ್ತಾ ಇದ್ದಿಲ್ಲ ಅಲ್ಲ, ಅದೇ ಒಂದ್ ನಮ್ಗೆ ಇದಾಗ್ಬಿಟ್ಟು. ಆಮೇಲೆ ಬಂದ್ಬಿಟ್ಟು ಸೆಂಟ್ರಲ್ ನಾನು ಮಾತಾಡ್ಕೊಂಡು ಹೋಗ್ತಾ ಇದ್ದೆ, ಡಾಕ್ಟರ್ಗೆ ಏನಾದ್ರು ತೊಂದರೆ ಆದ್ರೆ ಇಲ್ಲ ಏನಾದ್ರು ಇದಾದ್ರೆ ಅಂತ ನಾನು ಬಂದ್ಬಿಟ್ಟು ಮಾತಾಡ್ಕೊಂಡು ಹೋಗ್ತಾ ಇದ್ದೆ ಡಾಕ್ಟರ್ಸ್ಗೆ. ಅವಾಗೂ ನನ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಸಿಗೈತೆ. ಡಾಕ್ಟರ್ಸ್ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾರೆ ಪೇಷಂಟ್ಗೆ, ಅವ್ರಿಗೆ ಏನಾಗ್ತೈತೆ ಅಂತ ಅವ್ರಿಗೆ ಕೇಳ್ತಾರೆ, ಅವರೇ ಹೇಳ್ತಾರೆ ಅವ್ರಿಗೆ, ಅಂದ್ರೆ ಅವ್ರಿಗೆ ಚೆನ್ನಾಗಿರುತ್ತೆ. ಸೊ ಒಟ್ಟಾರೆ ನೀವು ಪುನರ್ಜನ್ಮ ಹಾಸ್ಪಿಟಲ್ ಬಂದಿದ್ದಕ್ಕೆ ನಿಮ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಹಾಗೂ ನೀವು ಮನಸ್ಪೂರ್ವಕವಾಗಿ ಜನದ ಹತ್ರ ಮಾತಾಡ್ತಿದ್ರ. ಸೊ ನೋಡಿದ್ರಲ್ಲ ಗೈಸ್, ನಾನು ಏನಕ್ಕೆ ಇವ್ರನ್ನ ಮಾತಾಡ್ಸಿದ್ದು ಅಂತ ಅಂದ್ರೆ ಯಾವುದೇ ರೀತಿ ನಿಮ್ಗೆ ಪ್ರಮೋಷನ್ ಮಾಡ್ತಾ ಇದೀನಿ ಅಂತಲ್ಲ, ಮನಸ್ಪೂರ್ವಕವಾಗಿ ಒಬ್ರು ಪೇಷಂಟ್
ಪೇಷಂಟು ಅವ್ರಿಗಾಗಿರೋ ಅನುಭವನ ನಿಮಗೆ ನಾನು ತೋರಿಸ್ಬೇಕಾಗಿತ್ತು. ಸರ್ ನಿಮ್ಮ ಸಮಯನ ನಾನು ವ್ಯರ್ಥ ಮಾಡೋದಿಲ್ಲ ಅಂತ ಅನ್ಕೊಂಡಿರ್ತೀನಿ. ತುಂಬಾ ಧನ್ಯವಾದ. ಇನ್ನೊಂದು ನಿಮ್ಮಿಂದ ಇನ್ನೊಂದು 100 ಜನಕ್ಕೆ ಗೊತ್ತಾಯ್ತು ಅಂತಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಕರ್ಕೊಂಬಂದ್ರೆ, ಅಂದ್ರೆ ಯಾರಿಗೂ ಈ ಥರ ಆಗೋದು ಬೇಡ, ತುಂಬಾ ನೋವಾಗುತ್ತೆ. ಬಟ್ ಆದಾಗ ಅದನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ, ಅದನ್ನ ಸರಿಪಡಿಸೋದಕ್ಕೆ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ ಬೆಸ್ಟ್ ಜಾಗ ಅಂತಾನೆ ಹೇಳ್ಬೋದು. ಸೊ ಇನ್ನೂ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಡಿಲೇ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಡಿಲೇ ಮಾಡಿದಷ್ಟು ಎಷ್ಟು ನಾವು ಡಿಲೇ ಮಾಡ್ತೀವೋ ಅಷ್ಟು ನಮಗೆ ಪೇನ್ ಆಗುತ್ತಾ ಹೋಗುತ್ತೆ, ಅಷ್ಟು ನಾವು ನಮ್ಮನ್ನ ದೂರ ಮಾಡ್ಕೊಂತ ಇರ್ತೀವಿ. ಸೊ ನೆವರ್ ಬಿ ಟು ಲೇಟ್. ಬೇಗ ಪುನರ್ಜನ ಆಯುರ್ವೇದ ಹಾಸ್ಪಿಟಲ್ಗೆ ಬನ್ನಿ.